ಇವತ್ತು ಯಾವ ಉದ್ದೇಶಕ್ಕೆ ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ ಅಂದ್ರೆ 25ನೇ ತಾರೀಕು ಚುನಾವಣೆ ನಿಗದಿಯಾಗಿದೆ. ಒಬ್ಬ ಭ್ರಷ್ಟ ಅಧಿಕಾರಿ AR ವೆಂಕಟೇಶ್ ಅಂತೇಳಿ ಇವತ್ತು ಚನ್ನಪಟ್ಟಣ ತಾಲೂಕಿನ 25 ಹಾಲು ಉತ್ಪಾದಕರ ಸಹಕಾರ ಸಂಘದ ಸಂಘಗಳಿಗೆ ಉದ್ದೇಶಪೂರ್ವಕವಾಗಿ ನೋಟಿಸ್ ಕೊಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಹಲವಾರು ಸಂಘಗಳಿಗಾಗಲೇ ಡಿಸ್ಕ್ವಾಲಿಫೈ ಮಾಡಿದಂತ ಸಂದರ್ಭದಲ್ಲಿ ಕೋರ್ಟ್ ಅಲ್ಲಿ ಇವತ್ತು ತಡೆಯಾಜ್ಞೆಯನ್ನ ಸಾಕಷ್ಟು ಸಂಘಗಳು ತಂದಿದೆ. ಇವತ್ತು ಮೊನ್ನೆ ಆದಂತ ಬೆಳವಣಿಗೆ ಒಂದೇ ದಿನ 8 ಸಹಕಾರ ಸಂಘಗಳಿಗೆ ಒಂದೇ ದಿನ ಉತ್ತಮ್ ಅಟ್ಲೀಸ್ಟ್ ಪೋಸ್ಟ್ ಅನ್ನು ಕೂಡ ಕೊಡೋದಿಲ್ಲ. ಯಾಕಪ್ಪ ಅಂದ್ರೆ ಕಾಲಾವಕಾಶ ಆಗುತ್ತೆ, ಪೋಸ್ಟಲ್ ಕಳಿಸಿದ್ರೆ ಅನ್ನೋ ಉದ್ದೇಶದಿಂದ ಬೈ ಹ್ಯಾಂಡ್ ತಲುಪಿಸುವಂತ ಕೆಲಸವನ್ನ ಮಾಡ್ತಾರೆ. ಯಾಕಂದ್ರೆ ಇನ್ನು ಕೆಲವೇ ದಿನಗಳಿರೋದ್ರಿಂದ ಡಿಸ್ಕ್ವಾಲಿಫೈ ಮಾಡೋ ಉದ್ದೇಶ ಇಟ್ಟು ಈ ಕೆಲಸವನ್ನ ಅವರು ಯಾರದೋ ಒತ್ತಡಕ್ಕೆ ಇವತ್ತು ಚನ್ನಪಟ್ಟಣ ತಾಲೂಕಲ್ಲಿ ಪ್ರಭಾವ ಮೀರಿ ಎಲ್ಲೋ ಒಂದು ವ್ಯತ್ಯಾಸವನ್ನ ಮಾಡಬೇಕು, ಗೊಂದಲವನ್ನ ಸೃಷ್ಟಿ ಮಾಡಬೇಕು ಅಂತ ಹೇಳಿ ಇವತ್ತು ಸುಮಾರು ಸಂಘಗಳಿಗೆ ಇವತ್ತು ನೋಟಿಸ್ ಕೊಡುವಂತವನ್ನ ಇವತ್ತು ಮಾಡ್ತಿದ್ದಾರೆ. ಈಗಾಗಲೇ ಅವರು ಇಲ್ಲಿ ಚನ್ನಪಟ್ಟಣದಲ್ಲಿ ಲೋಕಾಯುಕ್ತ ಟ್ರಾಪ್ ಆಗಿ ಇವತ್ತು ಸಸ್ಪೆಂಡ್ ಆಗಿ ಕೂಡ ಅವರು ಜೈಲಿಗೆ ಹೋಗಿ ಬಂದ್ರು 3-4 ತಿಂಗಳು. ಆದ್ರೆ ಇಲ್ಲಿ ಚನ್ನಪಟ್ಟಣಕ್ಕೆ ಅವ್ರನ್ನ ಹಾಕ್ಲೇಬಾರ್ದು. ಆದ್ರೂ ಕೂಡ ಇವತ್ತು ಯಾವುದೋ ಒತ್ತಡಕ್ಕೆ ಅವರು ಈ ತಿಂಗಳ ಎಂಡಲ್ಲಿ, ಈ ಮಂತ್ ಎಂಡಲ್ಲಿ ಅವರು ನಿವೃತ್ತಿ ಆಗ್ತಾ ಇದ್ದಾರೆ. ನಿವೃತ್ತಿ ಆಗುವ ಸಂದರ್ಭದಲ್ಲಿ ಈ ಎಲ್ಲಾ ಚಟುವಟಿಕೆಯನ್ನ ಮಾಡಬಹುದು, ಇವರೇ ಬೇಕು ಅನ್ನೋ ಉದ್ದೇಶ ಇಟ್ಟು CDO ಇದ್ರೂ ಕೂಡ ಅವ್ರಿಗೆ AR ನ ಪ್ರಮೋಟ್ ಮಾಡಿ ಇನ್ಚಾರ್ಜ್ ಕೊಟ್ಟಿದ್ದಾರೆ. ಮೊನ್ನೆ ಯಾವುದೋ ಒಂದು ಸಂಘಕ್ಕೆ ಡಿಸ್ಕ್ವಾಲಿಫೈ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಸದಸ್ಯರು ಗೊತ್ತಾಗ್ತದೆ ಈ ತರ ಡಿಸ್ಕ್ವಾಲಿಫೈ ಮಾಡಿದ್ದಾರೆ ಅಂತ. ಅಟ್ಲೀಸ್ಟ್ ಅವ್ರಿಗೆ ಮನವರಿಕೆ ಮಾಡಿಕೊಡುವಂತ ಹೋದಂತ ಸಂದರ್ಭದಲ್ಲಿ 5 ದಿನ ಬರೋದಿಲ್ಲ ಅವರು. ಆದ್ರೆ ಲಾಸ್ಟ್ ಏನ್ ಮಾಡ್ತಾರೆ, ರೈತರ ಸಂಘವರೆಲ್ಲ ಸೇರಿ ಅದನ್ನು ಮುಖ್ಯವಾಗಿ ಬೀಗ ಹಾಕ್ತಾರೆ. ಒಂದು ನೀವು ಇದನ್ನ ಸರಿಪಡಿಸುವಂತ ಕೆಲಸವನ್ನ ಮಾಡ್ಬೇಕು ಅಂತ. ಆದ್ರೂ ಕೂಡ ಅದನ್ನ ವಿರುದ್ಧವಾಗಿ ಮಾಡ್ತಾರೆ. ಚಿಕ್ಕಬಿಟ್ನಹಳ್ಳಿ ಗ್ರಾಮ ಅಂತ ಹೇಳಿ 15 ದಿನದ ರಾಜೀನಾಮೆ ಕೊಟ್ಟರೆ 15 ದಿನ ಕಾಲಾವಕಾಶ ಇರ್ತದೆ. ಅದ್ರ ಏನ್ ಮಾಡ್ತಾ ಇದಾರೆ, ಹಿಂದೊಂದ್ ದಿನ ತಂದೆ ಯಾವ್ದೋ ಫೋರ್ಜರಿ ಸೈನಾಕ್ಸ್ ತಂದ್ಬಿಟ್ಟು ರಾಜೀನಾಮೆ ಅಕ್ಸೆಪ್ಟ್ ಮಾಡ್ಬಿಟ್ಟು ಅಲ್ಲೇ ಕೂತು ವೋಟ್ ತೆಗೆಯುವಂತ ಕೆಲಸವನ್ನ AR ಅವರು ಈ ರೀತಿ ಮಾಡ್ತಾ ಇದ್ದಾರೆ. ಮೊನ್ನೆನೂ ಕೂಡ ಜಯಬೇಡ್ ರೆಡ್ಡಿ ಸೇಮ್, ಮೊನ್ನೆನೂ ಕೂಡ ತಾವು ಮಾಧ್ಯಮದವರೆಲ್ಲ ಬಂದಿದ್ರಿ, ಸೇಮ್ ಅದೇ ವ್ಯವಸ್ಥೆ ಒಂದೇ ದಿನಕ್ಕೆ ಅಡ್ಮಿನಿಸ್ಟ್ರೇಟಿವ್ ಹಾಕುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇವತ್ತು ಸಂಘಗಳಿಗೆ ಸಾಕಷ್ಟು ನಷ್ಟ ಆಗ್ತಾ ಇದೆ. ಹಲವಾರು ಸಂಘಗಳು ಕೋರ್ಟ್ ಹೋಗಿದ್ದಾವೆ. ಮತ್ತೆ 8 ಸಂಘಗಳಿಗೆ ನೋಟಿಸ್ ಕೊಡುವಂತ ಕೆಲಸ ಮಾಡ್ತಿದ್ದಾರೆ. ಅದ್ರ ಜೊತೆಯಲ್ಲಿ ಇವತ್ತು 2ನೇ ಬಾರಿ ನನ್ನ ಆಯ್ಕೆ ಮಾಡಿದ್ರೆ ಬೊಮ್ಮನ ನಿರ್ದೇಶಕರಾಗಿ 3ನೇ ಬಾರಿಗೆ ಸ್ಪರ್ಧೆ ಮಾಡುವಂತ ವಿಚಾರದಲ್ಲಿ ಇವತ್ತು ನಮ್ಮ ಗ್ರಾಮಕ್ಕೂ ಕೂಡ ಇವತ್ತು ಕಾರ್ಯವ್ಯಾಪ್ತಿ ಇಲ್ಲದೆ ಇರುವಂತ ವ್ಯಕ್ತಿ ಒಂದು ಅರ್ಜಿ ಕೊಡ್ತಾರೆ. ಅರ್ಜಿ ಮೇಲೆ ಇವತ್ತು ನಾವೇನು ಉತ್ತರ ಅವ್ರು ಕೇಳಿದ್ದಾರೆ, ಒಂದು ಅಧಿಕಾರಿ ಗೌರವ ಕೊಡ್ಬೇಕು ಅಂತೇಳಿ ಸಂಪೂರ್ಣ ದಾಖಲಾತಿ ಕೊಟ್ಟರು ಕೂಡ ಇವತ್ತು ನಮ್ಮನ್ನೇನಾದ್ರೂ ಮಾಡಿ ಆ ಸಂಘನ ಡಿಸ್ಕ್ವಾಲಿಫೈ ಮಾಡಬೇಕು, ಇವ್ರ ಅಭ್ಯರ್ಥಿಯನ್ನ ಮಾಡಬಾರದು ಅನ್ನೋ ಉದ್ದೇಶ ಇಟ್ಟು ಇವತ್ತು ಸಾಕಷ್ಟು ನಮಗೆ ಒತ್ತಡವನ್ನ ಏರ್ತಿದ್ದಾರೆ. ನಮ್ಗೆ ನ್ಯಾಯಾಲಯ ಇದೆ. ಇವತ್ತು ಈ ಭ್ರಷ್ಟ ಅಧಿಕಾರಿ ಏನ್ ಇವತ್ತು ಚನ್ನಪಟ್ಟಣ ತಾಲೂಕನ್ನ ಇವತ್ತು ಟಾರ್ಗೆಟ್ ಮಾಡಿ ಎಲ್ರಿಗೂ ತೊಂದರೆ ಏನ್ ಕೊಡ್ತಾವ್ರೆ, ಇವತ್ತು ಅವ್ರು ಬಂದು ಪ್ರಾಮಾಣಿಕವಾಗಿ DC ಅವರು ಇವತ್ತು ಯಾಕಪ್ಪ ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದೀವಿ ಅಂದ್ರೆ ನ್ಯಾಯ ಕೊಡಿಸ್ಬೇಕು, ನಮ್ಗೆ ಅನ್ಯಾಯ ಆಗ್ಬಾರ್ದು, ಸೋಲು ಗೆಲುವು ಇದ್ದಿದ್ದೆ ನ್ಯಾಯಯುತವಾಗಿ ಚುನಾವಣೆ ಮಾಡಬೇಕು ನಾವು ಅನ್ನೋ ಉದ್ದೇಶದಿಂದ ಇವತ್ತು ಇಲ್ಲಿ ಬಂದಿರುವಂತವರು ನಮ್ಮ ತಾಲೂಕಿನ ನಿಷ್ಠಾವಂತ ಸಹಕಾರ ಸಂಘಗಳ ಸದಸ್ಯರುಗಳು, ರೈತಾಪಿ ವರ್ಗದವರು ಇವತ್ತು ಯಾವ ರೀತಿ ಕಷ್ಟ ಇದೆ ಅಂತ ಹೇಳಿ ಒಬ್ಬರು DC ಅವರು ಗೊತ್ತಿರ್ತದೆ. DC ಅವರು ಬಂದು ಇವತ್ತು ಮನವರಿಕೆ ಮಾಡಿಕೊಟ್ಟು ಇವತ್ತು, ಯಾಕಂದ್ರೆ ಅವ್ರು ನಿವೃತ್ತಿ ಹಂಚಲಿದ್ದಾರೆ, ಏನ್ ಬೇಕಾದ್ರೂ ಮಾಡೋಕೋದು ಇವತ್ತು ನಮಗ್ ಸಮಸ್ಯೆ ಆಗ್ತಾ ಇದೆ. ಆ ಭ್ರಷ್ಟ ಅಧಿಕಾರಿನ ಇವತ್ತೇ ಅವರು ಬಂದು ದಯಮಾಡಿ ಅವ್ರನ್ನ ಟ್ರಾನ್ಸ್ಫರ್ ಮಾಡೋದು ಇಲ್ಲ ಸಸ್ಪೆಂಡ್ ಮಾಡುವಂತದ್ದನ್ನ ಮಾಡಬೇಕು. ಮೊನ್ನೆ 8 ಲೆಟರ್ ಕೂಡ ಔಟ್ವರ್ಡ್ ನಂಬರೇ ಇಲ್ಲ, ಒಂದೇ ನಂಬರ್ ಎಲ್ಲೋ ಕುತ್ಕೊಂಡು ಇವತ್ತು ಲೆಟರ್ ಹಾಕುವಂತ ಕೆಲಸವನ್ನ ಮಾಡ್ತವ್ರೆ. ನಾವಾದ್ರೂ ಇವತ್ತು ಸಹಕಾರ ಇಲಾಖೆ ಗೌರವ ಕೊಟ್ಟು ನಮ್ಮ ಸಂಘದಿಂದ ಅವ್ರೇನ್ ದಾಖಲಾತಿ ಕೇಳಿದ್ದಾರೆ, ಅಧಿಕಾರಿಗಳನ್ನ 2 ಬಾರಿ ಕಳಿಸಿದ್ರು ನಮ್ಮ ಸಂಘಕ್ಕೆ ಡಿಸ್ಕ್ವಾಲಿಫೈ ಮಾಡ್ಬೇಕು ಉದ್ದೇಶದಿಂದ. ಆದ್ರೆ ಅವ್ರು ಏನ್ ಕೇಳಿದ್ರು ಅದಕ್ಕೆ ಸಂಪೂರ್ಣ ದಾಖಲಾತಿಯನ್ನು ಅವ್ರು ಕೊಟ್ಟಿದ್ದೇನೆ. ಇನ್ನು ಅವ್ರು ಏನ್ ಹೇಳಿದ್ರು ಸಹಕಾರ ಕೊಡುವಂತ ಕೆಲಸ ಮಾಡ್ತೀವಿ, ಇದು ಮೋಸ ಆಗ್ಬಾರು ಅಂತ ಹೇಳಿ ಇವತ್ತು ನಾವೆಲ್ಲ ಪ್ರೊಟೆಸ್ಟ್ ಮಾಡ್ತಾ ಇರುವಂತದ್ದು. ಆದಷ್ಟು ಜಲ್ದಿ ಜಿಲ್ಲಾಧಿಕಾರಿಗಳು ಬಂದು ಇದು ತೀರ್ಮಾನವನ್ನು ತಗೋಬೇಕು. ಇವತ್ತು ಕೆಲಸ ಕಾರ್ಯಗಳು ಬಿಟ್ಟು ರೈತರು ಈ ಬಿಸಿಲಲ್ಲಿ ದಯಮಾಡಿ ಎಲ್ಲೋ ಕುತ್ಕೋಬೇಡಿ. ಈ ಪರಿಸ್ಥಿತಿ ನೋಡಿ ಬಂದು ರೈತರದ ಯಾವ ರೀತಿ ಕಷ್ಟ ಪಡ್ತಾವ್ರೆ, ಯಾವ ಉದ್ದೇಶ ಬಂದವ್ರೆ ಅಂತ ನಾವೆಲ್ಲೋ ಒಂದ್ ಕಡೆ ನಿಮ್ಗೆ ನಮ್ಮ ಪರ ಮಾಡಿ ಅಂತ ಹೇಳ್ತಾ ಇಲ್ಲ. ನಾವು ನ್ಯಾಯ ಕೇಳಕ್ಕೆ ನಾವು ಇವತ್ತೆಲ್ಲ ಬಂದಿರೋದು. ಆ ಭ್ರಷ್ಟ ಅಧಿಕಾರಿನ ಇಲ್ಲಿಂದ ತೊಲಗಿಸ್ಬೇಕು, ಇಲ್ಲ ಅಂದ್ರೆ ನಾವು ಇಲ್ಲೇ ಉಗ್ರವಾದಂತ ಹೋರಾಟವನ್ನ ಮಾಡ್ತೇವೆ. ನಿಮ್ಗೆಲ್ಲ ಗೊತ್ತಿದೆ, DR ಮೇಡಮ್ ಅವರು ಕೂಡ ಇಲ್ಲೇ ಕರ್ಸ್ಕೋಬೇಕು ತಾವು, ಯಾಕಂದ್ರೆ ಅವ್ರಿಗೆ ಸಂಪೂರ್ಣ ಮಾಹಿತಿ ಇದೆ. ಇವತ್ತು ಡಿಸ್ಟ್ರಿಕ್ಟ್ ಚುನಾವಣಾಧಿಕಾರಿ DR ಮೇಡಮ್ ಕವಿತಾ ಅಂತಿದ್ದಾರೆ, ಅವರು ಕೂಡ ಈ ಸ್ಥಳಕ್ಕೆ ಬರಬೇಕು. ಜಿಲ್ಲಾಧಿಕಾರಿ ಅವರು ಕೂಡ ಸ್ಥಳಕ್ಕೆ ಬಂದಿದ್ದು ನಾವು ಶಾಂತಿಯುತ ಪ್ರತಿಭಟನೆ ಮಾಡಬೇಕು, ಎಲ್ಲೂ ಕೂಡ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಇವತ್ತು ಸಾಂಕೇತಿಕವಾಗಿ ಇವತ್ತು ವ್ಯವಸ್ಥಿತವಾಗಿ ತೊಂದರೆ ಆಗ್ತಾ ಇದೆ. ನಾವೆಲ್ಲ ಒಂದು ಜಾಗದಲ್ಲಿ ಕೂತಿದ್ದೀವಿ, ಜಾಗದ ಕೂಡ ವ್ಯವಸ್ಥೆ ಸರಿ ಇಲ್ಲ. DC ಅವರು ಯೋಚನೆ ಮಾಡಬೇಕು. ದಯಮಾಡಿ ಆದಷ್ಟು ಜಲ್ದಿ ಬಂದು ನೀವು ಇದಕ್ಕೆ ಉತ್ತರವನ್ನು ಕೊಟ್ಟು ಸರಿಪಡಿಸುವಂತ ಕೆಲಸವನ್ನ ಮಾಡಬೇಕು. ಇಲ್ಲ ಅಂದ್ರೆ ನಾವು ಪ್ರೊಟೆಸ್ಟ್ ಅನ್ನ ಬಂದು ನಿಮ್ಮ ಕಚೇರಿ ಮುಂದಕ್ಕೆ ಬರಬೇಕು ಅಂತ ಎಲ್ಲರೂ ದಯಮಾಡಿ ತಾಳ್ಮೆಯಿಂದ ಯಾರು ಗೊಂದಲ ಮಾಡ್ಕೊಳ್ಳೋದು ಬೇಡಿ. ಕೆಲಸ ಕಾರ್ಯಗಳು ಬಿಟ್ಟು ಇವತ್ತು ತಾವೆಲ್ಲ ಬಂದಿದ್ರೆ ಒಂದು ನ್ಯಾಯ ಸಿಗ್ಬೇಕಿದ್ದು. ಮತ್ತೆ ಯಾರಿಗೂ ಈ ರೀತಿ ಆಗ್ಬಾರ್ದು. ಮುಂದಕ್ಕೆ ಚುನಾವಣೆ ನ್ಯಾಯ ರೀತಿಯಿಂದ ಆಗಲಿ, ಯಾರಿಗೂ ತೊಂದರೆ ಆಗ್ಬಾರ್ದು. ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಇವತ್ತು ವ್ಯವಸ್ಥೆ
ಆಗ್ತಾ ಇದೆ. ಎಲ್ಲೋ ಒಂದ್ ಕಡೆ ನಾಳೆ ವ್ಯತ್ಯಾಸ ಆದ್ರೆ ಈ AR, DR ಮತ್ತು ಚುನಾವಣಾ ಅಧಿಕಾರಿನೇ ನೇರ ಹೊಣೆ ಆಗ್ತಾರೆ. ದಯಮಾಡಿ ಇದು ನ್ಯಾಯ ಕೊಡಿಸುವಂತ ಕೆಲಸವನ್ನ ಮಾಡಬೇಕು.